ಲೋ ಮುಂಜ ಅಲ್ಲ ಕಣಲ್ಲ ಎಲ್ಲ ಮಂತಕ್ಕೂ ಹೋಗ್ಬಿಡ್ತಾ ಇದ್ದೀವಿ. ಈ ಮೀಸೆ ಭೀಮಜ್ಜನ ಅಂಗಡಿ ತಕೋ ನೋಡ್ಲೇ ಇಲ್ವಲ್ಲ, ಮರ್ತೇ ಹೋಗಿದ್ದೀವಿ ಮೀಸೆ ಭೀಮಜ್ಜನ ಅಂಗಡಿನ ಅಲ್ವೇ. ನಡಿ ನಡಿ, ಹೆಂಗನು ಸಿಕ್ಕೈತೆ ಭೀಮಜ್ಜನ ಅಂಗಡಿ ಮುಂದೆ ಕೂತ್ಕೊಂಡೈತೆ ಪತ್ರಿಕೆ ಹಾಕ್ಕೊಂಡು ಕೇಳೋ ನಡಿ. ಹೋಗು ಹೋಗು, ಈ ಸತಿ ನೀನೇ ಕೇಳೋಗು. ಹಾಂ ನಾನೇ ಮೀಸೆ ಭೀಮಜ್ಜನ ಕೇಳೋದು? ಇಲ್ಲ ಕಣಲ್ಲ ಮಂಜ, ನಾನು ನೆಕ್ಸ್ಟ್ ಶಾಂತವ್ರ ಮಂತಾಗ ಹೋಗ್ತೀವಲ್ಲ ಅಲ್ಲಿ ಬೇಕಾದ್ರೆ ಕೇಳ್ತೀನಿ. ಇವ ಭೀಮಜ್ಜನ್ ಕೇಳಲ್ಲಪ್ಪ ನಾನು. ಇವ ಅಜ್ಜ ಫಸ್ಟೇ ಒಳ್ಳೆ ಉರ್ಸಿಂಗ್ ಆಡ್ದಂಗೆ ಆತೈತೆ ಕಣಲ್ಲೋ, ನಂಗೆ ಭಯವಾದಂಗೆ ಆಕೈತೆ ಅಜ್ಜನ್ ಮಾತಾಡ್ಸಕ್ಕೆ. ಅದಕ್ಕೆ ಭೀಮಜ್ಜನ್ ತೆಗೆ ನೀನೇ ಮಾತಾಡ ಪ್ಲೀಸ್ ಪ್ಲೀಸ್. ಹಿಂಗಾದ್ರೆ ನಾವು ಗಣೇಶನ್ ಕುಂಡ್ರಸ್ದಂಗೆ ದುಡ್ಡು ಇಸ್ಕೊಂಡಂಗೇನ ನಿಮ್ಮಜ್ಜಿಲೋ ಲೋಕಿ ಅಲ್ಲ ಅಲ್ಲಲ್ಲ ಕೇಳೋಕೆ ಭಯವಾದಂಗಕ್ಕೈತಿ ಅಂದ್ರೆ ಅಜ್ಜ ಹುಲಿನ ಸಿಂಹನೋ ನನ್ನಂಗೆ ಲಯನ್ನೇ. ಯಾವ ವಯಸ್ಸಾಗಿ ಎದ್ದೊಳಕಾಗ ಕುತ್ಕೊಂಡೈತೆ ಪಸಿಗೆ ಹಾಕೊಂಡು ಆವದಿಂತ ಕೇಳೋಕೆ ಇವನ್ಗೆ ಕೈ ಕಾಲೆಲ್ಲ ನಡುಕ್ತದೆ ಅಂತೆ. ಪಾರಾಯ್ತಾಚಕ್ಕೆ ನಿಮ್ಮಂತರ ಇಟ್ಕೊಂಬಂದ್ರೆ ನಾವು ಕಲೆಕ್ಷನ್ ಮಾಡ್ದಂಗೆ ಗಣೇಶನ್ ಕುಂಡ್ರಸ್ದಂಗೇನ. ನಾನೇ ಕೇಳ್ತೀನಿ ಬರ್ರಿ ಇತ್ತ. ಭಯವಾಗ್ತೈತಿ ಭಯ ಯಾತ್ಕೊಂಡು ಮನೆಗೆ ಗುಬ್ರ ಹಾಕೊಂಡು ಕುತ್ಕೊಂಡಿದ್ದನ್ನ ನಾವು ಕರ್ಕೊಂಬಂದ್ವಿ ನೋಡು. ಏನೋ ದಟ್ಟ ಮನ್ಸ ಸಾಬಸ್ತ ಕೇಳ್ತಾನೆ ಎಲ್ಲಾರ ತಗೋ ದುಡ್ಡ ಅಂತಾನೆ. ಇವನು ಹಿಂಗೆ ಭಯವಾಗ್ತೈತೆ ಯಾತ್ರಿಕ ಆಕೈತೆ ಅಂತಾನೆ ಹಿಂದೆ ಇರು ಯಾವಾಗ್ಲೂ. ಅದು ಯಾವಾಗ ಮುಂದಕ್ಕೆ ಗೊತ್ತಿರೋ ಬರ್ರಿ ನೀವು ಎಲ್ಲಾನ. ಲೋ ಮುಂಜಾ ಹುಷಾರ್ ಕಣು, ಅವ ಅಜ್ಜ ಪೈಲ್ವಾನ್ ಅಂತೆ. ನಮ್ಮ ಅಪ್ಪ ಏನೋ ನಮ್ಮ ಅಮ್ಮ ಹೇಳೋರು ಅವಾಗವಾಗ. ಇವ ಅಜ್ಜನ ಅಂಗಡಿ ಮುಂದೆ ಓಡಾಡುವಾಗ ಒಂದು ಒಟ ಹುಷಾರ ಕೇಳಪ್ಪ. ತಾತ, ಭೀಮ್ ತಾತ ಚೆನ್ನಾಗಿದೆಯಾ? ಯಾರೋ ನೀವೆಲ್ಲನ ಎಲ್ಲ ಗುಂಪು ಕಟ್ಕೊಂಡು ನಮ್ಮ ಅಂಗಡಿ ತಕ್ಕ ಬಂದಿದ್ದೀರಾ? ಯಾಕೆ? ಇವು ಅಜ್ಜಾರಲ್ಲ ಮಾತಾಡ್ಸಕ್ಕೋದ್ರೆ ಒಯ್ಯಕ್ಕೆ ಬರ್ತಾನೆ. ಹೋಗ್ರಲೆ ನೀವು ಅಂಗಡಿಗೆ ಕೇಳೋದು ಬೇಡ, ನಡಿರೋ ಹೋಗೋಣ. ಹೇ ಮುಂಜಾ ಬಂದ್ಮೇಲೆ ಕೇಳ್ದಂಗೆ ಹಂಗೆಲ್ಲ ವಾಪಸ್ ಹೋಗ್ಬಾರ್ದು. ಹೇ ಆ ಅಜ್ಜ ಕಿರ್ಚಿಬಿಟ್ರೆ ನೀನೇನು ಸುಮ್ಮನೆ ನಮ್ಮಂಗೆ ಲಯನ್ ಕೊಣೋ ನೀನು, ಲಯನ್ ಸಿಂಹ ತಿರಿಕ ನೀನೊಂದು ಆವಾಜ್ ಬಿಡು ಹೇಳ್ತೀನಿ. ಆವಾಜ್ ಹಂಗೆ ಇಳ್ದಾಯ್ ಬಿಡ್ಬೇಕು. ಕರೆಕ್ಟ್ ಅಲ್ವೇನಲ್ವಕ್ಕೆ? ಈಗ ನೋಡು, ಇವ ಅಜ್ಜನ ಮಕ ನೋಡ್ರೆ ಭಯವಾಗ್ತೈತೆ ನಂಗೆ. ಅರೆ ಉಸ್ ಬುಡ್ಡಾಗೆ ಹೆದ್ ನಿಂತ್ಕೊಂಡ್ಬಿಟ್ಟು ಬುಡ್ಡ ಸುಮ್ಕಿರಪ್ಪ ಸತಿಕ ಮುಚ್ಕೊಂಡು ಪೈರು ಅನ್ಕೊಳು. ತಾತ ಈ ಒಂಚೂರು ಒಟ್ಟ ಸಣ್ಣಗಾಯ್ತು ಅಷ್ಟೇ, ವಯಸ್ಸಾಗೈತೆ ಅಂತಾನ ಹಳೆ ಪೈಲ್ವಾನು. ಏನು ಅನ್ಕೊಂಡಿದ್ದ ಸುಮ್ಮ ನಿಂತ್ಕ. ತಾತ ಭೀಮ್ ತಾತ, ನಾನು ಮುಂಜ ಪುಟ್ರಂಗಜ್ಜಿ ಮೊಮ್ಮಗ ಸೀನಪ್ಪನ ಸುಶೀಲಮ್ಮನ ಮಗ. ನಾನು ಮುಂಜಕ್ಕಂತೋ. ಓ ನಮ್ಮ ಸೀನನ ಮಗನೇನು ನೀನು? ಗೋರ್ತ್ ಸಿಗ್ಲಿಲ್ಲ ಕಣಲ್ಲ ಪಾಪ. ನೀನು ಶಾನೆ ನಮ್ಮ ಅಂಗಡಿ ತಕ್ಕ ಬರಲ್ವಲ್ಲ. ನಿಮ್ಮ ಅಪ್ಪ ಆದ್ರೂ ನೋಡಪ್ಪ ದಿನಕ್ಕೆ 2 ಸತಿ ಬಂದು ಮಾತಾಡಿಸ್ಕೊಂಡು ಹೋಗ್ತಾನೆ. ನೀನೆಲ್ಲೂ ಕಾಮಲ್ವಲ್ಲ, ನನಗೆ ಅದಕ್ಕೆ ಗುರ್ತು ಸಿಕ್ಲಿಲ್ಲ ಕಣ ಪಾಪ. ಸರಿ, ಯಾವ್ದು ಬೇಕಾಗಿದ್ರ? ಕುರ್ಕುರೇನ್ರ, ಬಿಸ್ಕತ್ತ, ಚಕ್ಲಿ, ಖಾರ ಐತೆ, ಯಾವ್ದು ಬೇಕಾ? ಬೋಟಿವೆ. ಭೀಮ್ ತಾತ, ನಮ್ಗೆ ಶಕ್ಲಿ ನಿಪ್ಪಟ್ಟು ಬೋಟಿ ಆತದು ಬೇಡ. ನಾವು ಅದಕ್ಕಲ್ಲ ಅಂಗಡಿ ವ್ಯಾಪಾರ ಮಾಡಕ್ಕಲ್ಲ ಬಂದಿರೋದು. ನಾವು ಏನೋ ಕೇಳ್ಬೇಕಾಗಿತ್ತು, ಅದಕ್ಕೆ ಬಂದಿರೋದು. ಏನೋ ಕೇಳ್ಬೇಕಾಗಿತ್ತ? ನನ್ನ ತೆಗೆ ಯಾತದ್ರಲ್ಲ ಕೇಳೋದು ನೀವು? ಸರಿ ಕೇಳ್ರಪ್ಪ, ಅದು ಯಾತದ್ ನೋಡೋಣ. ತಾತ ಯಾತದ್ದು ಇಲ್ಲ, ದೊಡ್ಡವರೆಲ್ಲ ನಾವು ಒಂದು ದೊಡ್ಡ ಗಣಪತಿ ಇಟ್ಟವ್ರಲ್ಲ ನಮ್ಮ ಊರಿಗೆ. ನಾವು ಸಣ್ಣರು ಒಂದು ಸಣ್ಣ ಗಣಪತಿ ಇಕ್ಕನ ಅಂತಾನ ಅನ್ಕೊಂಡಿದೀವಿ ಕಂತೋ. ಸಣ್ಣ ಹುಡುಗರೆಲ್ಲನ ಅದಕ್ಕೆ ಮನ್ಮನ್ಗೂ ಎಲ್ಲ ಅಂಗಡಿಗಳಿಗೂ ಹೋಗಿ ದುಡ್ಡು ಇಸ್ಕೊಂಡು ಅವ್ರು ಎಷ್ಟು ಕೈಲಿ ಆಗ್ತೈತೋ ಅಷ್ಟು ಕೊಡ್ತಾರಲ್ಲ, ಇಸ್ಕೊಂಡು ಬರ್ತಾ ಇದೀವಿ. ಅದಕ್ಕೇನ ನಿಮ್ಮ ಅಂಗಡಿ ತಗೋ ಬಂದು ನಿನ್ನೂ ಕೇಳೋಣ ಅಂತಾನೆ. ಏನೋ ದುಡ್ಡಿಗೆ? ಹೋಗ್ರ ಮುಂದಕ್ಕೆ ಹೋಗ್ರ. ನಾನು ದುಡ್ಡು ಇಲ್ಲ, ನಾನು ಕೊಡೋದು ಇಲ್ಲ. ಬೆಳಿಗ್ಗಿಂದ ವ್ಯಾಪಾರ ಆಗಿಲ್ಲ ಅಂತ ನಾನು ನೊಣ ಹೊಡ್ಕೊಂಡು ಕುಂತಿದ್ದೀನಿ. ಇವ್ರು ಬಂದವ್ರು ಇಲ್ಲಿ ಗಣೇಶನ್ ನಿಕ್ತೀವಿ ದುಡ್ಡು ಕೊಡು ಅಂತಾನೆ. ಹೊರಾಸೆಗೆ ನನ್ನ ದುಡ್ಡು ಇಲ್ವೂ ಇಲ್ಲ, ನಾನು ಕೊಡೋದು ಇಲ್ಲ. ಹೋಗ್ರಿ ಮುಂದಕ್ಕೆ ಹೋಗ್ರಿ. ನಾನೇನೋ ವ್ಯಾಪಾರ ಮಾಡಕ್ಕೆ ಬಂದವ್ರು ಏನು ಅಂತ ಅಂದರೆ ದುಡ್ಡು ಕೇಳಕ್ಕೆ ಬಂದಿದ್ದೀರಿ ಈ ವಯಸ್ಸಿಗೇನ? ಹೋಗ್ರ, ನಿಮ್ಗೆ ಯಾಕ್ರ ಬೇಕು? ಆ ದೊಡ್ಡವ್ರು ಇಕ್ತಾರಲ್ಲ ಗಣಪತಿನ, ಅದರೊಳಗೇನ ಕುಕೊಂಡು ಆ ಪೆಂಡಲ್ ಒಳಗೇನ
ಇರ್ರಿ ಅದನ್ನೇ ನೋಡ್ಕೊಂಡು ಇವರು ಈ ವಯಸ್ಸಿಗೆ ಗಣಪತಿ ಇಕ್ತಾರೆ ಗಣಪತಿ ಅವ್ರ ಆಶೆಗೆ ಅವ್ರು ಯಾರು ಬಾರಲೇ ಮಂಜ ಇವ ಅಜ್ಜನ್ ಕೇಳ್ತ ಬೋರಜ್ನೆ ಎಷ್ಟೇ ಪರವಾಗಿಲ್ಲ ಆ ಸಣ್ಣ ಪೆಟ್ಟಿಗೆ ಅಂಗಡಿ ಆಗಿದ್ರು 200 ರೂಪಾಯಿ ಕೊಟ್ಟೈತಿ ನಾವು ಗಣಪತಿ ಇಟ್ಟಿವಿ ಅಂತಿದ್ದಾರೆ ಈ ತಾತಂಗಿ ಹೇಳ್ಕೊಳಕ್ ಇಷ್ಟಪ್ಪ ಅಂಗಡಿ ಇಕ್ಕೊಂಡ್ ಕುಂತೈತೆ ತಿರ್ಗೋ ಹೇಳಿದ್ರೆ ಓಹೋ ಭೀಮಜ್ಜ ಮೀಸೋ ಭೀಮಜ್ಜ ಬದನೆಕಾಯಿ ಭೀಮಜ್ಜ ಅಂತಾನೆ ಬಿಲ್ಡಪ್ ಬೇರೆ ಕೊಟ್ಟೆ ನೀನು ಬರಲ್ಲ ಆ ಬೋರಜ್ನೆ ಎಷ್ಟೋ ವಾಸಿ ಹೆಂಗ 200 ರೂಪಾಯಿ ಕೊಡ್ತಪ್ಪ ತಾತ ಪೆಟ್ಟಿಗೆ ಅಂಗಡಿ ತಾತ ಏನು ಬೋರ 200 ರೂಪಾಯಿ ಕೊಟ್ಟನೆ ಪರವಾಗಿಲ್ಲ ಕಣು ಹೆಂಗು ಬೋರಜ್ಜಂಗು ಭೀಮಜ್ಜಂಗು ಆಗಲ್ಲ ಇಬ್ರು ಕಾಂಪಿಟೇಷನ್ ನಾಗ ಅಂಗಡಿ ಇಟ್ಟಿದ್ದಾರೆ ತಡಿ ಇದೆ ಒಳ್ಳೆ ಚಾನ್ಸ್ ಮಾಡ್ತೀನಿ ಭೀಮಜ್ಜ ಹೂ ಕಂಬಿನ್ ತಾತ ಬೋರ್ ತಾತ 200 ರೂಪಾಯಿ ಕೊಡ್ತು ತಗೊಳ್ರ ಹುಡುಗರ ನಮ್ಮ ಇಡೀ ಊರ್ನಾಗೆ ಯಾವ ಅಂಗಡಿಯರು ಕೊಟ್ಟಿರ್ಬಾರ್ದು ನಂದೇ ಜಾಸ್ತಿ ಆಗಿರ್ಬೇಕು ತಗೊಳ್ರಿ ಅಂತಾನೆ ನಾವು ಗಣಪತಿ ಇಟ್ಕೊಂಡ್ ತಾತ ಅಂತಿದ್ದಲ್ಲ ನಾ ಕೊಡ್ತು 200 ರೂಪಾಯಿ ಅದಕ್ಕೆ ನಾನು ಇನ್ನೂ ಹಂಗೇನ ಕೇಳ್ಕೊಂಡು ಹೋಗೋಣ ಅಂತ ಬಂದ್ವಿ ನೀನ್ ನೋಡಿದ್ರೆ ನಮ್ಮ ಮೇಲೆ ಯಾಗರಾಡ್ಚ ಬೈಚ ನಮ್ಮನೇನ ಲೋ ಮಂಜ ಸತಿ ಹೇಳ್ಬೇಕಲ್ಲ ಬಾರಲು ಅವಜ್ಜಂತ ಏನ್ ಕೇಳ್ತ ಅವಜ್ಜ ಸುಮ್ಮನೆ ಬಾಯಾಗ ಅಷ್ಟೇನ ಬಾ ಕೊಡಲ್ಲ ವಜ್ಜ ಯಾತ್ಕೋಬೇಡ ವಜ್ಜ ಬೋರಜ್ಜನ್ನೇ ಬೇಕಾದ್ರೆ ಇನ್ನೊಂದ್ಸತಿ ಹೋಗಿ ಕೇಳೋಣ ಇವಾಜ್ ಕೊಡ್ಲಿಲ್ಲ ಅಂತ ಹೇಳಿರಿ ಆವಾಜ್ನೆ ಕೊಡ್ತೈತಿ ಲೋಕಿ ಯಾತದಲ್ಲ ಮಾತಾಡ್ತಿರೋದ್ ನೀನು ಯಾರ ಬಗ್ಗೆ ಮಾತಾಡ್ತಿದ್ದ ಭೀಮಜ್ಜ ಮೀಸೆ ಭೀಮಜ್ಜ ಅಂದ್ರೆ ನಮ್ಮ ಊರ್ನಾಗ ಎಲ್ಲ ನಮ್ ಗೌಡ್ರೆನ ಒಂದ್ ಕಾಲ್ದಾಗ ನೋಡ್ಗೋರ ಗೊತ್ತೆ ಅಲ್ಲ ನಾನು ಹುಟ್ಟಿರ್ಲಿಲ್ಲ ನಮ್ಮ ಅಜ್ಜಂಗ ಉಮ್ತಿರ್ತೈತಿ ಒಂದ್ ಕಾಲ್ದಾಗೆ ಪೊಯ್ಲ್ವನಪ್ಪ ಬಂಡೆ ಇರ್ತೈತಲ್ಲ ಅದು ನಂಗೆ ಒಲ್ಲೊಲ್ಲಗೆ ಕವರ್ ಬಿಡಾರೆ ಅಂತೆ ಗುದ್ದಿ ಎಲ್ಲ ಪೌಡ್ರ್ ಮಾಡ್ಬಿಡಾರೆ ಅಂತೆ ಆವಾಗ ಫುಲ್ಲು ಬಲಶಾಲಿ ನಮ್ಮೂರಿಗೆ ಭೀಮಜ್ಞನ ತಕೊಂಡು ಈಗ ಒಂಚೂರು ವಯಸ್ಸಾಗಿ ಆಮೇಕಿನ್ನ ನಮ್ಮ ಮಳೆ ನೆಂದು ನೆಗಡಿಯಾಗಿ ಹಿಂಗ ಅಂದ್ರೆ ಒಟ್ಟು ಸಣ್ಣದಾಗೈತೆ ಅಷ್ಟೇನ ಭೀಮಜ್ಜ ಅಂದ್ರೆ ಏನ್ ಅನ್ಕೊಂಡಿದ್ದ ಈಗ್ಲೇ ನೋಡು ಶೆಡ್ಡಿ ಜೋಬಳಿ ಕೈ 500 ರೂಪಾಯಿ ತೆಗ್ದಿದ್ದೆಲ್ಲ ಕೊಡ್ತೈತೆ ರೇ ಪಾಪ ನಿಮ್ಮ ಅಜ್ಜಿ ನಿಮ್ಮ ಅಪ್ಪ ಏನು ಹಿಂಗೆಲ್ಲ ಹೇಳ್ಯಾರ ನನ್ನ ಬಗ್ಗೆನ ಬಿಡಪ್ಪ ಸಾರ್ಥಕ ಆತಕಂಬಿಡ ಅವನಿಗೆ ಏನು ಹೇಳ್ತೆ ಬಿಡು ಅವನಿಗೆ ನನ್ನ ಬಗ್ಗೆ ಗೊತ್ತಿಲ್ಲ ಅನ್ನಿಸ್ತೈತೆ ಯಾಸೇಟ ಹೇಳು ಹಂಗಾರೆ ಬೋರ 200 ರೂಪಾಯಿ ಕೊಟ್ಟನೆ ನಿಮಗೆ ಅರೆ ಹಾ ಬುಡ್ಡ ಬಿಬಂಜು ಅಜ್ಜ ಅರೆ ಬೋರಂದು ತಾತಾಗೆ ಇಲ್ಲ ಅವ್ರದ್ದು 200 ರೂಪಾಯಿ 200 ರೂಪಾಯಿಗೆ ಕೊಟ್ಬಿಟ್ಟು ಹಂಗೆ ಪ್ರಸಾದಾಗೆ ಮಾಡಿಸ್ತೈತೆ ಇಲ್ಲ ನಮ್ದು ಆವಾಗ ಒಂದು ಕೆಜಿ ಕಡಲೆದು ಕಾಳಿಗೆ ಕೊಟ್ಬಿಡ್ತೀನಿ ಬಂದು ಅಂಗಡಿದು ಹತ್ರ ಬಂದ್ಬಿಟ್ಟು ದುಕಾನ್ಗೆ ಹತ್ರ ಈಸ್ಕೊಂಡು ಹೊಡ್ಬಿಡಿ ಅಂತ ಹೇಳ್ಬಿಟ್ಟೈತೆ ಓಹೋ ಇದೆಲ್ಲ ಮಾಡ್ತಾನ ಬೋರ ಲೇ ಹುಡುಗರ ಬರ್ಕಳ್ರ 500 ರೂಪಾಯಿ ಬರ್ಕಳ್ರ ನನ್ನ ಹೆಸರಿನಾಗೆ ಊತ ಬರ್ಕಂಡೆ ಬಿಡ್ರ ಹುಡುಗರ ಅವನೇ ಆ ಪೆಟ್ಟಿಗೆ ಅಂಗಡಿ ಮುರಿದಿರೋ ಪೆಟ್ಟಿಗೆ ಅಂಗಡಿ ಇಕ್ಕಿಂಡ್ರ ಬೋರ್ನೆ 200 ರೂಪಾಯಿ ಕೊಟ್ಟು 1 ಕೆಜಿ ಕಡಲೆಕಾಳು ಕೊಡ್ತೀನಿ ಅಂತ ಅಂದವನೇ ಅಂದಮೇಲೆ ನಾನು 500 ರೂಪಾಯಿ ಕೊಡ್ತಾ ಇದ್ದೀನಿ ಬರ್ಕಳ್ರ ಹುಡುಗರ ನಾನೇನು ಕಮ್ಮಿ ಅವನಿಗಿಂತಾನೆ ಅವನ ಅಂಗಡಿಗೂ ನನ್ನ ಅಂಗಡಿಗೂ ನೋಡು ನನ್ನ ಅಂಗಡಿ ಎಷ್ಟು ದೊಡ್ಡದಾಗೈತೆ ನಾನು ಕೊಡ್ತೀನಿ ತಗೊಳ್ರ 500 ರೂಪಾಯಿ ಬರ್ಕಳ್ರ ಹೇಳ್ತೀನಿ ಭೀಮ್ ತಾತ ಕೊಡ್ತೀನಿ ಬರ್ಕಳ್ರ ಅಂತ ಬರೋ ಬಾಯಿಗೆ ಹೇಳ್ತಿದ್ದ ಜೋಬಳಿ ಕೈಯೇ ಇಟ್ಲಿಲ್ಲ ಕೊಡ್ತಾತ ದುಡ್ಡ ಬಲ್ ಚೆನ್ನಾಗಿ ಮಾತಾಡ್ತೀಯ ಕಣ್ಣ ಪಾಪ ನೀನು ನಮ್ಮ ಸೀನಪ್ಪ ಮಾತಾಡ್ದಂಗೆ ಮಾತಾಡ್ತೀಯ ಬಿಡು ಇದೇ ಜೋಬಳಕ್ಕೆ ದುಡ್ಡಿಲ್ಲ ತಡಿ ನಾನು ಸಾಸೆ ಕರಿತೀನಿ ಅವ ಅಮ್ಮಣ್ಣಿ ತಾಗೆ ಈಸ್ಕೊಂಬಿಡ್ರಪ್ಪ ಇಲ್ಲೇ ಅಮ್ಮಣಿ ಇಲ್ಲೇ ಬಾರಮ್ಮ ಅಂದ್ರೆ ಒಟ್ಟಿರ್ಲಿ ಮಾಮ ಯಾಕೆ ಮಾಮ ಹಿಂಗೆ ಕೂಗ್ಕೊಂತಿದ್ದೆ ಹೊಟ್ಟೆ ಸಿತೆ ಉಂಬಕೇನ ತರಲ್ಲ ಎಲೆ ಹೊಟ್ಟೆ ಹೊಸ್ತಿಲ್ಲ ಯಾತು ಇಲ್ಲ ಕಣಮಣಿ ನಮ್ಮೂರ ಹುಡುಗರೇನ ಗಣಪತಿ ಕೊಂಡ್ರಸ್ತಾರೆ ಅಂತೆ ಅದಕ್ಕೆ ದುಡ್ಡು ಇಸ್ಕೊಂಬನ ಅಂತ ಬಂದಿದ್ದಾರೆ ಒಂದು 500 ರೂಪಾಯಿ ಕೊಡಮ್ಮ 500 ರೂಪಾಯಿ ಇದು ಯಾಕೆ ಮಾಮ ಈ ಪಾಟಿನ ಈ ಸಣ್ಣ ಹುಡುಗರ ಕೈಗೆ 500 ರೂಪಾಯಿ ಕೊಟ್ರೆ ಇವ್ರ ತಗೊಂಡು ಬಾಳ್ತೈತೆ 500 ರೂಪಾಯಿ ಯಾಕೋ ನಮ್ಗೇನು ದುಡ್ಡೇನು ವೇಸ್ಟ್ ಮಾಡತ್ತಾರ ಏನ್ ಬುದ್ಧಿ ಇಲ್ಲ ನಾವು ಸಣ್ಣ ಹುಡುಗರಾದ್ರೂ
ಯಾವ್ಯಾವ್ದಕ್ಕೆ ದುಡ್ಡು ಖರ್ಚು ಮಾಡಬೇಕು ಯಾವ್ಯಾವ್ದಕ್ಕೆ ಮಾಡಬಾರ್ದು ಅನ್ನೋದನ್ನ ನಮ್ಮ ಮೇಷ್ಟ್ರು ನಮ್ಮ ಅಪ್ಪಯ್ಯ ನಮ್ಮ ಅಜ್ಜಿ ಎಲ್ಲ ಚಂದಕ್ಕೆ ಹೇಳ್ಕೊಂಡು ಕೊಟ್ಟವ್ರೆ. ನೀವು ಕೊಡ್ರಿ. ನಮಗೆ ಗಣಪತಿ ತರೋದು ಪ್ರಸಾದ ಹೂವು ಹಣ್ಣು ಎಲ್ಲ ನಮ್ಮ ಮಸ್ತಾಗೈತೆ ಖರ್ಚು. ಗಣಪತಿ ಇಕ್ತೀವಿ, ಜೊತೆಗೆ ಗಣಪತಿ ಇಕ್ಕ ಬ್ಯಾನರ್ಗೆ ಭೀಮಜ್ಜಂದು ಒಂದು ಫೋಟೋನು ಹಾಕ್ತೀವಿ. ಕೇಳಿಸ್ಕೊಂಡೇನಮ್ಮ? ಒಡೆಗು 500 ರೂಪಾಯಿ ಅಲ್ವ ಯಾಕೆ ಕೊಡೋಗಮ್ಮ? ನಮ್ಮದೇ ಜಾಸ್ತಿ ಆಗಿರಲಿ. ಯಾವ್ಯಾವನೋ ಪೆಟ್ಟಿಗೆ ಅಂಗಡಿ ಇಕ್ಕೊಂಡಿರಾನೆ 200-250 ರೂಪಾಯಿ ಕೊಡ್ತಾನೆ ಅಂತದ್ರಾಗ ನಾನು ಕೊಡಲ್ವೇ? ಕೊಡೋಗಮ್ಮ. ಭೀಮಜ್ಜ ಅಂದ್ರೆ ಒಂದು ಹೆಸರು ಐತ್ಕಣಮ್ಮ. ಹೋಗಮ್ಮ ಕೊಡು. ಲೋಕಿ ಎಂತ ಹಿಡಿಯೋನಲ್ಲ ಇದು ಸೆನಟೈತ್ ಕಣ. ಅಲ್ಲ ಕಣೋ, ಈ ಭೀಮಜ್ಜ ದುಡ್ಡು ಕೊಡ್ತೈತೋ ಇಲ್ವೋ ಅನ್ಕೊಂಡಿದ್ದೆ. 500 ರೂಪಾಯಿ ಕೊಡ್ತೈತಲ್ಲ. ಅಯ್ಯೋ ಎಷ್ಟು ಸೂಪರ್ ಕಂಡ್ರು. ಅರೆ ಹಾ ಮಂಜಿನ ಅಣ್ಣ, ಅರೆ ಇಷ್ಟು ಹಟ್ಟಿಂಗೆ ಅರೆ ಆ ತಾತಾಗೆ ಮಾತಾಡಿದ್ದು ಕೇಳ್ಬಿಟ್ಟು ನಮಗೆ ಫುಲ್ ಭಯ ಆಗ್ಬಿಟ್ಟು ಡರ್ರೋವೆ ಆಮೆ. ಆಮೇಕಿಂದ ನಿಮ್ದು ಇದ್ರದ್ದು ಮಾಡಿತ್ತೇ ಇಲ್ಲ ಪ್ಲಾನ್ ಬೆಂಕಿ ಇತ್ತು. ಸುಮ್ಕಿರಲ್ಲ, ಕೇಕ ಹೊಡಿಬೇಡ್ರಿ. ಸೀರಿಯಸ್ ಆಗಿರೋ. ತಗೊಳಮ್ಮ ಕೊಡು. ನಿನ್ನ ಕೈಯಾರ ನೀನೇ ಕೊಡ್ತಾಯಿ. ನಾನು ಕೊಟ್ರೇನು ನೀನು ಕೊಟ್ರೇನು ನಿನ್ನ ಕೈಯಾರ ನೀನೇ ಕೊಡಮ್ಮ. ದೇವ್ರ ಕೆಲಸ ಅಲ್ವೇ? ಕೊಡು ನೀನೇ ಕೊಡು, ಒಳ್ಳೇದಾಗ್ಲಿ. ತಗೊಳ್ರಪ್ಪ. 500 ರೂಪಾಯಿ ಹೇಳ್ದಂಗೆ 500 ರೂಪಾಯಿ ಕೊಟ್ಟಿದ್ದೀನಿ. ಆಮೇಕಿಂದನ ಗಣಪತಿ ಕುಂಡ್ರಿಸಿದ ಮೇಲೆ ಪೂಜೆ ಮಾಡುವಾಗ ನಮಗೊಂದು ಮಾತು ತಿಳಿಸ್ರಪ್ಪು. ಆಮೇಕಿಂದನ ಬಿಟ್ಟು ಮರ್ತಿಗಿರ್ತು ಓದಿರ ಹೆಂಗ? ತಾತೋ ಭೀಮ್ ತಾತ ಎಂತ ಮಾತಾಡ್ತಿ ತಾತ? ನಿನ್ ಮರ್ತು ನಾವು ಪೂಜೆ ಮಾಡಕ್ ಹಾಕೈತೆ? ನಿಂದ ಫಸ್ಟ್ನೇ ಲೈನಾಗೆ ಇರ್ತೈತಿ. ನಿನ್ ಫೋಟೋ ನೋಡ್ಕ ಬ್ಯಾನರ್ಗೂ ಎಲ್ಲನೂ ನಾವೇನ ಬಂದ್ಬಿಟ್ಟು ಪೂಜೆ ಮಾಡುವಾಗ ಪ್ರಸಾದ ಕೊಡುವಾಗ ಬಂದು ನಿಮ್ಮ ಅಂಗಡಿ ತಕ್ಕೆ ಇಲ್ಲಿಗೆ ಬಂದು ಕರ್ಕೊಂಡು ಹೋಗ್ತೀವಿ. ನೀನೇನು ಅದ್ರಾಗೆಲ್ಲ ಏನು ಅನುಮಾನ ಪಡಬೇಡ. ಸರಿನ್ರಪ್ಪ, ಆತು. ಚೆನ್ನಾಗಿ ಮಾಡ್ರಿ ಗಣೇಶನ ಹಬ್ಬನ. ಎಲ್ಲನೂ ಜಗಳ ಪಗಳ ಆಡ್ಕೊಂಬಕ್ಕೆ ಹೋಗ್ಬೇಡ್ರಿ. ದೊಡ್ಡರು ಅವ್ರು ಸ್ಯಾಲ್ಗೆಟ್ಟೋಗ 1 ವರ್ಷನ ನೀರುಪಾಗಿ ಬಿಡ್ಲಿಲ್ಲ ಗಣಪತಿನ. ನೀವಾಗ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಕಣ್ರಪ್ಪ. ಚೆನ್ನಾಗಿ ಕರ್ಕೊಂಬಂದು ಚೆನ್ನಾಗಿ ಕಳಿಸ್ಕೊಡ್ರಿ ಗಣಪನ. ಕಂತಾತ ನೀನು ಹೇಳ್ದಂಗೆ ಮಾಡ್ತೀವಿ. ನಾವೇನು ಜಗಳ ಪಗಳ ಆಡಲ್ಲ ಕಂತಾತವು. ಸರಿ ಕಂತಾತ, ನಾವು ಇನ್ನು ಬೇರೆ ಮನೆಗಳಿಗೆಲ್ಲ ಹೋಗ್ಬೇಕು ದುಡ್ಡು ಕೇಳಕ್ಕೆ. ನಾವು ಹೋಗ್ತೀವಿ ಕಂತಾತ. ಆತ್ರಪ್ಪ, ಹೋಗ್ಬರ್ರಿ. ದೇವ್ರು ಒಳ್ಳೇದು ಮಾಡ್ಲಪ್ಪ, ಹೋಗ್ಬರ್ರಿ. 500 ರೂಪಾಯಿ ಕೊಟ್ಟಿರೋ ಭೀಮಜ್ಜಂಗೆ ಜೈ. ಅರೆ ನಮ್ದು ಪೈಲ್ವಾನ್